ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನಿವತ್ತು ನಿಮ್ಮ ಜೊತೆ ಯಾವುದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ಆಗಲಿ ಅಥವಾ ಲಾಗ್ ವಿಡಿಯೋ ಆಗಲಿ ನಾನು ಶೇರ್ ಮಾಡ್ತಿಲ್ಲ. ಇವತ್ತು ಶೇರ್ ಮಾಡ್ತಿರೋದು ಏನಪ್ಪ ಅಂತಂದರೆ ಒಂದು ಬೇಜಾರಿನ ಸಂಗತಿ ಅಂತಲೇ ಹೇಳ್ಬೋದು. ಹೌದು, ಹುಬ್ಬಳ್ಳಿಯಲ್ಲಿ ಒಂದು 5 ವರ್ಷದ ಮಗುವಿಗೆ ಅತ್ಯಾಚಾರ ಯತ್ನ ಆಗಿದೆ ಮತ್ತು ಕೊಲೆ ಪ್ರಯತ್ನ ಕೂಡ ಆಗಿದೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ಕಲಿಯುಗ ಕಾಲನೇ ಕೆಟ್ಟೋಗಿದೆ ಅಂತಲೇ ಹೇಳ್ಬೋದು. ಹೌದು, ತುಂಬ ಬೇಜಾರಾಗುತ್ತೆ ಇದನ್ನೆಲ್ಲ ನೆನಪಿಸ್ಕೊಂಡ್ರೆ. ಯಾಕೆಂತಂದರೆ ಇಷ್ಟು ದಿನ ಏನಾಗ್ತಿತ್ತು, ದೊಡ್ಡವ್ರಿಗಾಗ್ತಿತ್ತು, ಏನೋ ಒಂದು ಕಾಲೇಜ್ ಹುಡುಗಿ ಲೈಕ್ ಆ ಥರ ಆಗ್ತಿತ್ತು. ಆಮೇಲೆ ಹೈಸ್ಕೂಲ್ ಮಕ್ಕಳಿಗಾಗಿರ್ಬೋದು, ಸ್ಕೂಲ್ ಮಕ್ಕಳಿಗಾಗಲಿ ಆಗ್ತಿತ್ತು, ಸ್ಕೂಲಲ್ಲಿ ಲೈಕ್ ಆ ಥರ ಆಗ್ತಿತ್ತು. ಸೊ ಇವಾಗ ಏನಾಗ್ತಿದೆ, ಪುಟ್ ಮಕ್ಕಳು, 5 ವರ್ಷದ ಮಕ್ಕಳಿಗೆ ಏನು ಗೊತ್ತಿರುತ್ತೆ, ಅವುಗಳಿಗೆ ಏನು ಗೊತ್ತು ಪಾಪ. ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಅಂತಂದರೆ, ಈಗ ನಮ್ಮ ಮಕ್ಕಳನ್ನು, ನಮ್ಮ ಮನೇಲಿ ಒಂದು 5 ವರ್ಷದ ಮಗು ಇರುತ್ತೆ ಅಂತಂದರೆ ಅದನ್ನು ನಂಬಿ ಪಕ್ಕದ ಮನೆ ಹುಡುಗರು ಅಥವಾ ದೊಡ್ಡವರು ಒಂದು ಜೆಂಟ್ಸ್ ಅಂತ ಅವ್ರ ಹತ್ರ ಕೊಡೋಕ್ಕೆ ಭಯ ಆಗುತ್ತೆ. ಯಾಕಂದರೆ ಇದೇ ಸಿಚುವೇಶನ್ನು, ಹೆಣ್ಮಕ್ಳನ್ನ ಕಣ್ಣು ರೆಪ್ಪೆ ಅಂತ ಕಾಯಬೇಕು ಅನ್ನೋ ಸಿಚುವೇಶನ್ ಬಂದ್ಬಿಟ್ಟಿದೆ ನಮ್ಮ ಒಂದು ಕಲಿಯುಗಕ್ಕೆ ಅಥವಾ ಈ ಒಂದು ಜನ್ರೇಷನ್ಗೆ ಅಂತ ಅನಿಸ್ಬಿಟ್ಟಿದೆ. ಯಾಕೆ ಅಂತಂದರೆ ಈ ಥರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವೇ ಹೇಳಿ. ಮಕ್ಕಳು ಸಮಾನ. ಅವರು ಯಾರೋ ಹುಬ್ಬಳ್ಳಿಯವರು, ಅವನು ತುಂಬಾ ಸೈಕೋಪಾತ್ ಅಂದ್ಕೊಳ್ಳಿ. ಈ ಸೈಕೋಪಾತ್ ಏನು ಮಾಡಿದ್ದಾರೆ, ಮಗುನ ಈ ಥರ ಅತ್ಯಾಚಾರ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಟೈಮಲ್ಲಿ ಮಗು ಕಿರ್ಚ್ಕೊಂಡಾಗ ಜನ ಎಲ್ಲ ಓಡ್ ಬಂದಿದ್ದಾರೆ. ಅಂಥ ಟೈಮಲ್ಲಿ ಇವನೇನು ಮಾಡಿದ್ದಾನೆ, ಪೊಲೀಸ್ ಬಂದಿದ್ದಾರೆ, ಜನ ಬಂದಿದ್ದಾರೆ, ಆದರೂ ಎದುರ್ಕೊಳ್ದಿರೋನು ಕಲ್ಲಿಸಿತಾ ಇದ್ದಾನೆ. ಅಂದರೆ ಅವನ್ನ ಒಂದು ತಪ್ಪೊಂದು ಅರಿವೇ ಇಲ್ಲ ಅವನಿಗೆ. ತಪ್ಪು ಮಾಡಿದ್ದೀನಿ ಅನ್ನೋ ಅರಿವೇ ಇಲ್ಲ ಅವನಿಗೆ. ನಾನು ತಪ್ಪಿಸ್ಕೋಬೇಕನ್ನೋದಷ್ಟೇ ಮೈಂಡ್ ಅವನಿಗೆ. ಸೊ ಅವರು ಯಾವುದೋ ಒಂದು ಪಾಟ್ನಾ ಗ್ರಾಮದನು, ಬಿಹಾರದಲ್ಲಿರುವಂಥ ಯಾವುದೋ ಒಂದು ಪಾಟ್ನಾ ಲೈಕ್ ಎಲ್ಲೋ ಒಂದು ಬಿಹಾರದವ್ರು ಒಟ್ಟಿನಲ್ಲಿ ಅವರು ನನ್ನ ಫಸ್ಟು ಕರ್ನಾಟಕದಲ್ಲಿ ಅಲೋ ಮಾಡ್ಕೋತಾ ಇದ್ದೀವಿ. ಪಾಪ ಅಲ್ಲಿ ಬಡಸ್ತನ ಇರುತ್ತೆ, ಅವ್ರಿಗೆ ಊಟಕ್ಕೆ ತೊಂದರೆ, ಮತ್ತು ದುಡ್ಡಿಗೆಲ್ಲ ತುಂಬ ಸ್ಯಾಲ್ರಿ ಎಲ್ಲ ಕಮ್ಮಿ ಇರುತ್ತೆ. ಲೈಕ್ ನಾವು ಏನೋ ಒಂದು ಅವ್ರಿಗೆ ಕುಡಿಯೋಕ್ಕೆ ನೀರು ಸಹ ಇರಲ್ಲ ಅಂತ ನಾವು ಹೇಳ್ಬಿಟ್ಟು ಅವ್ರಿಗೆ ಸಪೋರ್ಟನ್ನು ಮಾಡ್ತಿದ್ದೀವಿ. ಅಂದರೆ ಇಲ್ಲಿ ಬಂದಾಗ ಕೆಲಸಕ್ಕೆ ಸೇರಿಸ್ಕೊಳ್ಳೋದು ಅಥವಾ ಊಟ ಕೊಡೋದು, ಜಾಗ ಕೊಡೋದು, ಇಲ್ಲಿ ಉಳ್ಕೊಳ್ಳೋಕ್ಕೆ ಕೊಡೋದು ಜಾಗನ, ಆ ಥರ ಎಲ್ಲ ಮಾಡ್ತೀವಿ. ಈಗ ಅವರೇ ಬಂದು ಸೇರ್ಕೊಬಿಟ್ಟಿರ್ತಾರೆ, ಪಾನಿಪುರಿ ಆಗಿರ್ಬೋದು ಲೈಕ್ ಆ ಥರ ಎಲ್ಲ ಅವರೇ ಬಂದು ಸೇರ್ಕೊಬಿಟ್ಟಿರ್ತಾರೆ. ಬಟ್ ನಾವೇನೋ ಒಂದು ಸೆಕ್ಯೂರ್ ಮಾಡಿದ್ದೀವಿ, ಪಾಪ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಅವರು ಅದೇ ಥರ ಜೀವನ ನಡ್ಸ್ಕೊಂಡು ಹೋಗಬೇಕು. ಅದು ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಹೆಣ್ಮಕ್ಳಿಗೆ ಈ ಥರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ. ಅವ್ರು ಏನೋ ಒಂದು ಜೀವನ ನಡೆಸ್ಕೊಂಡ್ರೆ ಯಾರು ಅವ್ರನ್ನ ಕ್ವಶನ್ ಮಾಡಲ್ಲ, ಹೌದಲ್ವಾ? ಖಂಡಿತವಾಗ್ಲೂ ಯಾರು ಕ್ವಶನ್ ಮಾಡಲ್ಲ. ಬಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ಈ ಥರ ಕೆಟ್ಟ ದಾರಿಯನ್ನು ಹಿಡಿಯೋದು ತುಂಬ ತಪ್ಪು. ಇದರಿಂದ ಬೇರೆಯವರು ಸ್ಪೋರ್ಟಿವ್ ಆಗಿ ತಗೋತಾರೆ. ಒಳ್ಳೇದಾದ್ರೂ ಅಷ್ಟೇ, ಕೆಟ್ಟದಾದ್ರೂ ಅಷ್ಟೇ. ಬೇಕಾದ್ರೆ ಒಳ್ಳೇದಾದ್ರನ್ನ ಲೇಟಾಗಿ ತೊಗೊಂಡ್ರು, ಕೆಟ್ಟದನ್ನು ಜಾಸ್ತಿ ದಾರಿ ಬೇಗ ಹಿಡಿತಾರೆ. ಕೆಟ್ಟ ದಾರಿ ಬೇಗ ಹಿಡಿತಾರೆ, ಅಷ್ಟು ಬೇಗ ಒಳ್ಳೆ ದಾರಿನ ಹಿಡಿಯಲ್ಲ. ಸೊ ಇಂಥ ಸಿಚುವೇಶನಲ್ಲಿ ನಾವು ಆ ಮಗುನ ಎಕ್ಸಾಂಪಲ್ ತಗೊಳ್ಳೋಣ, ಆಯಿತಾ? ಇವ್ರು ಯಾರೋ ಬಿಹಾರದವರು, ರಿತೇಶ್ ಅಂತ ಹೇಳ್ಬಿಟ್ಟು ಸೈಕೋಪಾತು. ಇವರು ಏನೋ ಈ ಥರ ಯತ್ನ ಮಾಡಿದ್ದಾರೆ, ಅತ್ಯಾಚಾರ ಯತ್ನ ಮಾಡಿದ್ದಾರೆ. ಆ ಮಗು ಕಿರ್ಚ್ಕೊಂಡಿದೆ. ಅಷ್ಟಕ್ಕೆ ಜನಗಳೆಲ್ಲ ಬಂದಿದ್ದಾರೆ, ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದಾಗ ಅವ್ರು ಏನು ಮಾಡಿದ್ರು, ಪೊಲೀಸ್ ವ್ಯಾನ್ಗಾಗಿರ್ಬೋದು, ಪೊಲೀಸ್ಗಾಗಿರ್ಬೋದು ಕಲ್ಲನ್ನು ಎಸೆದಿದ್ದಾರೆ. ಕಲ್ಲನ್ನು ಅವ್ನು ಎಷ್ಟು ಬ್ರಿಲಿಯಂಟ್ ಅಥವಾ ಧೈರ್ಯವಂತ ಅಂತ ಅಂದರೆ, ಕಲ್ಲನ್ನು ಎಸಿತಾ ಇದ್ದಾನೆ ಪೊಲೀಸವ್ರಿಗೆ. ಪೊಲೀಸವ್ರು ಸುಮ್ಮನೆ ಬಿಡ್ತಾರಾ? ಎನ್ಕೌಂಟರ್ ಟ್ರೈ ಮಾಡಿದ್ದಾರೆ. ಹೌದು, ಗುಂಡೆಲ್ಲ ಹೊಡೆದಿದ್ದಾರೆ. ಆ ತಕ್ಷಣ ಹಾಸ್ಪಿಟ್ಲಿಗೆ, ಕಿಮ್ಸ್ ಹಾಸ್ಪಿಟ್ಲ್ ಏನಿದೆ, ಸ್ಪೆಷಾಲಿಟೀಸ್ ಹಾಸ್ಪಿಟ್ಲ್, ಅಲ್ಲಿಗೆ ಅಡ್ಮಿಷನ್ ಮಾಡಿದ್ದಾರೆ. ಅವನನ್ನು ಅಡ್ಮಿಷನ್ ಮಾಡೋದ್ರೂ ಯಾವುದೇ ಥರ ಚಿಕಿತ್ಸೆ ಫಲಗೊಳ್ಳದೆ ಅಲ್ಲಿ ಅವ್ರು ಸತ್ತಿದ್ದಾರೆ. ಓಕೆನಾ? ಸತ್ತ ನಂತರ ಈಗ ಆ ಮಗುಗೆ ಬೈ ಮಿಸ್ ನಾನು ಹೇಳೋದು, ಇವಾಗ ಸತ್ತಾದಮೇಲೆ ಪೊಲೀಸ್ ಸ್ಟೇಷನ್ ಹತ್ರ, ಅಂದರೆ ಈ ಹುಬ್ಬಳ್ಳಿಯ ಅಶೋಕ ನಗರ ಏನಿದೆ ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದಾಗಿದ್ದು. ಎನ್ಕೌಂಟರ್ ಮಾಡಿದ್ದು ಅನ್ನಪೂರ್ಣ ಅಂತ ಒಬ್ಬರು ಲೇಡಿ PSI ಅಂತಲೇ ಹೇಳ್ಬೋದು. ಅವ್ರು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಸೊ ಅವರು ಎನ್ಕೌಂಟರ್ ಮಾಡಿದ್ರು, ಮಗುಗೆ ನ್ಯಾಯ ಸಿಕ್ತು ಅಂತಲೇ ಅಂದ್ಕೊಳ್ಳಿ. ಅದು ಏನಾದರೂ ಆಗಲಿ ಸೆಕೆಂಡರಿ ಅದು, ಬಟ್ ನ್ಯಾಯ ಸಿಕ್ಕಿದೆ ನಮಗೆ, ನಮ್ಮ ಕರ್ನಾಟಕದ ಮಕ್ಕಳಿಗೆ ಅಂತಲೇ ಅನ್ಬೋದು. ಈ ಥರ ನ್ಯಾಯ ಸಿಕ್ಕಿದೆ. ಆದರೆ ಇಲ್ಲಿ ಏನಾಗಿದೆ ಅಂತ ಅಂದರೆ, ಅವರ ಜನಾಂಗಗಳು, ಅಂದರೆ ಅವ್ರೇನು ಸತ್ತೋಗಿದ್ದಾರೆ ವ್ಯಕ್ತಿ ಎನ್ಕೌಂಟರ್ ಆಗಿ, ಅವ್ರ ಪಾಪ ಹಾಸ್ಪಿಟ್ಲಿಗೂ ಸೇರಿಸಿ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೂ ಇವರು ಅವರ ಒಂದು ಗೊತ್ತಿರೋ ಅವರ ಒಂದು ಕಡೆಯವರು ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ನಮ್ಮ ಸತ್ತೋಗಿದ್ದಾನಲ್ಲ ನಮ್ಮ ಕಡೆಯೂ ಅವನು ನ್ಯಾಯ ಕೊಡಿಸಿ ಅಂತ ಹೇಳ್ಬಿಟ್ಟು. ಇದೆಷ್ಟು ಮಟ್ಟಿಗೆ ಸರಿ ನನಗಂತೂ ಗೊತ್ತಿಲ್ಲ, ಅದನ್ನು ನೀವೇ ಕಮೆಂಟ್ ಸೆಕ್ಷನ್ ತಿಳಿಸಿ. ಅದ್ರ ಜೊತೆಗೆ ನಮ್ಮ ಜಗದೀಶ್ ಶೆಟ್ಟರ್ ಏನಿದ್ದಾರೆ, ಅವರು ಕೂಡ ಇದ್ರ ಬಗ್ಗೆ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ಈ ಥರ ಆಗಬಾರ್ದಾಗಿತ್ತು, ಇಷ್ಟು ಚಿಕ್ಕ ಮಕ್ಕಳಿಗೆ ಈ ಥರ ಎಲ್ಲ ಪ್ರಯತ್ನ ನಿಜವಾಗ್ಲೂ ಅನ್ನೋದು ಒಂಥರ ಅಶ್ಲಾಘನೀಯ ಅಂತಲೇ ಹೇಳ್ಬೋದು ಅಂತ ಹೇಳಿದ್ದಾರೆ. ಜೊತೆಗೆ ತುಂಬ ಎಲ್ಲರಿಗೂ ಬೇಜಾರಾಗುತ್ತೆ ಈ ವಿಷಯ ಕೇಳಿದ್ರೆ, ಯಾರಿಗೆ ತಾನೇ ಬೇಜಾರಾಗಲ್ಲ. ಸೊ ಅದಕ್ಕೋಸ್ಕರ
ಎಲ್ಲೋ ಒಂದು ಕಡೆ ಘೋಷಣೆ ಬಂದಿದೆ, ಇಷ್ಟು ದಿನ ನಮ್ಮ ಕರ್ನಾಟಕದಲ್ಲಿ ಬಿಹಾರಿ ದಿನ ಅಂತ ಏನು ಆಚರಿಸ್ತಿದ್ವಿ ಅದನ್ನ ಇನ್ನು ಮುಂದೆ ಸ್ಥಗಿತ ಮಾಡಬೇಕು, ಯಾವುದಕ್ಕೆ ಕಾರಣಕ್ಕೂ ಆಚರಿಸೋದು ಬೇಡ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ಎಷ್ಟು ಮಟ್ಟಿಗೆ ಸರಿ ಅಂತ ನೀವೇ ಹೇಳಬೇಕು, ಓಕೆನಾ. ಸೊ ಏನು ಮಾಡಬೇಕು, ನಮ್ಮ ಹೆಣ್ಮಕ್ಳನ್ನು ಜೋಪಾನ ಮಾಡೋದು ನಮ್ಮ ಕರ್ನಾಟಕದ ಗಂಡು ಮಕ್ಳಿಗಿದೆ. ಸೊ ನಮ್ಮ ಕರ್ನಾಟಕದ ಗಂಡು ಮಕ್ಕಳಿಗೆ ನಾವೇ ಕೇಳ್ಕೋಬೇಕು, ಯಾಕಂತಂದರೆ ನಮ್ಮನ್ನು ಕಾಯೋರು ಅವರೇನೆ. ಅವರು ನಮ್ಮ ರಕ್ತ ಸಂಬಂಧ ಆಗಿರಬೇಕು ಅಂತಿಲ್ಲ, ಫ್ರೆಂಡ್ಸ್ ಆಗಿರಬೇಕು ಅಂತಿಲ್ಲ, ಫ್ಯಾಮಿಲಿ ಆಗಿರಬೇಕು ಅಂತಿಲ್ಲ. ನಮ್ಮ ಕರ್ನಾಟಕದಲ್ಲಿ ಇರೋರಂಥವರೆಲ್ಲ ನಮ್ಮ ಅಣ್ಣ ತಮ್ಮಂದರು ಅಥವಾ ನಮ್ಮ ಸಿಬ್ಲಿಂಗ್ಸ್, ಬ್ರದರ್ಹುಡ್ಡು ಆ ಥರ ಇರ್ಬೋದು. ಸೊ ಇವರೇನೆ ನಮ್ಮ ಕಾಯೋರು. ಸೊ ಬೇರೆಯವ್ರಿಗೆ ಯಾವ ಥರ ಬುದ್ಧಿ ಕಲಿಸ್ಬೇಕು ಅಂತ ಕೆಲವ್ರು ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ಲೇ ಆಗಲಿ, ಒಂದು ಸೋಷಿಯಲ್ ಮೀಡಿಯಾದಲ್ಲೇ ಆಗಲಿ ಆ ಥರ ಕೆಟ್ಟ ಕೆಲಸ ನಡೀತಾ ಇದ್ದರೆ ಒಂದಷ್ಟು ಸಪೋರ್ಟಿವ್ ಆಗಿರುವಂಥಷ್ಟು ಮೆಂಬರ್ಸ್ ಇರ್ತಾರೆ, ಎಲ್ಲೆಲ್ಲೂ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಲೈವಲ್ಲೇ ಆಗಿರ್ಬೋದು, ನಮ್ಮ ಲೈವ್ ಮಾಡಿದಾಗ ಕೆಲವೊಂದಷ್ಟು ಬ್ಯಾಡ್ ಕಮೆಂಟ್ಸ್ ಲೈಕ್ ಆ ಥರ ಬಂದಾಗ ಅರ್ಜುನ್ ಬ್ರೋ ಆಗಿರ್ಬೋದು, ನವೀನ್ ಬ್ರೋ ಆಗಿರ್ಬೋದು, ಇವರೆಲ್ಲ ಹೇಗೆ ಸೇಫ್ ಮಾಡ್ತಾರೆ ಅದೇ ಥರ ಕರ್ನಾಟಕದಲ್ಲೂ ಒಂದಷ್ಟು ಜನ ಒಳ್ಳೆಯ ವ್ಯಕ್ತಿಗಳು ಇದ್ದೇ ಇರ್ತಾರೆ. ಸೊ ಏನು ಮಾಡಬೇಕು ಅಂತ ಅಂದರೆ ನಾವು ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಯಾವುದನ್ನೇ ಆದರೂ ಅಷ್ಟೇ ಅಡ್ವಾಂಟೇಜ್ ಹೆಂಗೆ ಸಿಗುತ್ತೆ ಅದನ್ನು ಡಿಸ್ಅಡ್ವಾಂಟೇಜಿಗೆ ತೊಗೋಬಾರ್ದು. ಸೊ ಹೀಗೆ ಹೇಳ್ತಾ ನಮ್ಮ ಹೆಣ್ಮಕ್ಳನ್ನ ನಾವೇ ಜೋಪಾನ ಮಾಡ್ಕೋಬೇಕು. ಸೊ ನಿಮ್ಮ ಮನೆ ಹೆಣ್ಮಕ್ಳನ್ನ ನೀವೇ ಕಾಪಾಡ್ಕೊಳ್ಳಿ, ಯಾರನ್ನು ನಂಬಿ ಎಲ್ಲಿಗೂ ಕಳಿಸ್ಬೇಡಿ. ಅದರಲ್ಲಂತೂ ಒಬ್ಬೊಬ್ಬರನ್ನಂತೂ ಎಲ್ಲಿಗೂ ಕಳ್ಸೋಕ್ಕೆ ಹೋಗ್ಬೇಡಿ. ಇವಾಗಿನ ಕಾಲ ಜನ್ರೇಷನ್ನು ಸರಿ ಇಲ್ಲ. ಸೊ ಈ ಒಂದು ಸೈಕೋಪಾತ್ ಸತ್ತಿದ್ದು ಎಷ್ಟೋ ಮಟ್ಟಿಗೆ ಸರಿ, ಎಷ್ಟೋ ಮಟ್ಟಿಗೆ ತಪ್ಪು ಅಂತ ನಿಮಗೆ ಗೊತ್ತಿರುತ್ತೆ. ಸೊ ನಾನು ಏನಾದರೂ ತಪ್ಪು ಹೇಳಿದ್ರೆ ಅದು ಯಾರೇ ಆಗಿರಲಿ ನೋಡಿದವರು ನಾನು ತಪ್ಪು ಹೇಳಿದ್ರೆ ತಪ್ಪು ಅಂತಲೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೊತೆಗೆ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ರಕ್ಷಣೆ ಕೊಡಿ ಅಂತ ಹೇಳ್ತೀನಿ ಅಷ್ಟೇ. ಇವತ್ತಿನ ವಿಡಿಯೋ ನಾನು ಜಾಸ್ತಿ ಏನು ಹೇಳೋದಿಲ್ಲ, ಬಟ್ ತುಂಬ ಬೇಜಾರಿನ ವಿಷಯ ಅಂತಲೇ ಹೇಳ್ಬೋದು. ಇದು ಸಿಕ್ಕಾಪಟ್ಟೆ ಬೇಜಾರಾಯಿತು. ಮಕ್ಕಳಿಗೆ ಈ ಥರ ಆದರೆ ಇನ್ನು ದೊಡ್ಡವ್ರಿಗೆ ಎಲ್ಲಿದೆ ರಕ್ಷಣೆ? ಇನ್ನು ಹಂಗಾರೆ ಹೋಗುವಾಗೇ ಇಲ್ಲ, ಹೊರಗಡೆನೇ ಹೋಗುವಾಗಿಲ್ಲ ಹೆಣ್ಮಕ್ಳು. ಆಗೆಲ್ಲ ನಮ್ಮವಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಂಡಂಥ ಕನಸೆಲ್ಲ ಇವಾಗ ನುಚ್ಚಿ ನೂರಾಗ್ತಿದೆ ಅಂತಲೇ ಹೇಳ್ಬೋದು. ಆಗೆಲ್ಲ ಈ ಥರ ಆಗ್ತಾನೆ ಇರಲಿಲ್ಲ, ಒಂದು ಕೇಸಸ್ ಇರ್ತಿರ್ಲಿಲ್ಲ. ಹೈಸ್ಕೂಲ್ ಮಕ್ಕಳಾಗಲಿ ಈ ಥರ ಕೇಸಸ್ಗಳೇ ಇರ್ತಿರ್ಲಿಲ್ಲ. ಅಂಥದ್ರಲ್ಲಿ 5 ವರ್ಷದ ಮಕ್ಕಳಿಗೆ ಅತ್ಯಾಚಾರ ಯತ್ನ ಆಗಿದೆ ಅಂದರೆ ನಿಜವಾಗ್ಲೂ ತುಂಬ ಬೇಜಾರು ವಿಷಯ. ಸೊ ಅಂಥದ್ರಲ್ಲೂ ಈ PSI ಅನ್ನಪೂರ್ಣ ಮೇಡಮ್ ಏನಿದ್ದಾರೆ ಅವರು ನಿಜವಾಗ್ಲೂ ನಾವು ಮಗುಗೆ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಷ್ಟೇ, ಇವನ್ನೇನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ತುಂಬ ಕೇಳಿದ್ಮೇಲೆ ಬೇಜಾರಾಯಿತು ನನಗೆ. ತುಂಬ ವಿಡಿಯೋ ಮಾಡೋದಾ ಬೇಡವಾ ಅಂತ ಒಂದು ಅನ್ನಿಸ್ತು. ಬಟ್ ಎಲ್ರಿಗೂ ಅಟ್ಲೀಸ್ಟ್ ಒಂಥರ ಅಲರ್ಟ್ ಸಿಗ್ದಂಗೆ ಆಗುತ್ತೆ ಅನ್ನೋದೊಂದು ಬಂತು. ಬರೀ ಇನ್ಫಾರ್ಮೇಟಿವ್ ಅಂತ ಅಂದರೆ ಇನ್ಫಾರ್ಮೇಟಿವ್ ಇರಬೇಕು ಅಂದರೆ ನಾವು ಚೆನ್ನಾಗಿರಬೇಕು ಅಂತಂದರೆ ಈ ಥರ ಎಲ್ಲ ಕೇಸಸ್ ಆಗದೇ ಇದ್ದರೆ ನಾವು ಖಂಡಿತವಾಗ್ಲೂ ಚೆನ್ನಾಗಿರ್ತೀವಿ. ಸೊ ಹಾಗಾಗಿ ಸೌಜನ್ಯ ಕೇಸ್ ಬೇರೆ ಹೀಗಾಯಿತು, ಅದರಿಂದನೇ ಈ ಥರ ಎಲ್ಲ ಆಗ್ತಾನೆ ಇದ್ದರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಇನ್ನೊಂದೆಲ್ಲೋ ಆ ಮಗುನ ಯಾರೋ ಲವ್ ಮಾಡಿ ಈ ಥರ ಆಯಿತು, ಇಲ್ಲಿ ಮಗುದು. ಇದನ್ನೆಲ್ಲ ಕೇಳ್ತಾ ಇದ್ರೆ ಹೆಂಗೆ ಅನ್ಸುತ್ತೆ ಅಂತಂದರೆ ಮಾನವೀಯತೆನೇ ಹೋಗಿದೆ. ಅಟ್ಲೀಸ್ಟ್ ಬಿಡಿ, ಕರ್ನಾಟಕದಲ್ಲಿ ಅವರಾರೋ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇಲ್ಲ ಈ ಥರ ಏನಿಲ್ಲ, ಎಲ್ಲೋಯ್ತು ನಮ್ಮ ಸಂಸ್ಕಾರ, ಮಾನವೀಯತೆ ಎಲ್ಲೋಯ್ತು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಏನು ಅಂತಂದರೆ ನಾವು ಸೆಕ್ಯೂರಿಟಿ ತಗೋಬೇಕು. ಬಟ್ ಕೆಲವೊಂದು ಸಿಚುವೇಶನ್ ಅಂತಂದರೆ ಬಿಡಲ್ಲ. ನಾವು ಎಷ್ಟೇ ಸೆಕ್ಯೂರಿಟಿ ತಗೋತೀವಿ, ಎಷ್ಟೇ ಅಲರ್ಟ್ ಆಗಿರ್ತೀವಿ, ಎಷ್ಟೇ ಜೋಪಾನವಾಗಿರ್ತೀವಿ ಅಂತಂದರೆ ಎಷ್ಟು ಜೋಪಾನವಾಗಿದ್ರೂ ಸಾಕಾಗಲ್ಲ. ಬಿಕಾಸ್ ನಮ್ಮ ಒಂದು ಸಮಾಜ ಹಂಗಿದೆ, ಎಲ್ಲ ಸ್ವಾರ್ಥ ಪ್ರಪಂಚ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಸ್ವಾರ್ಥ ಪ್ರಪಂಚದಲ್ಲಿ ನಾವು ನರಳ್ತಾ ಇದ್ದೀವಿ ಅಷ್ಟೇ. ಬಟ್ ಹೆಣ್ಮಕ್ಳಿಗೆ ಸೆಕ್ಯೂರಿಟಿ ಬೇಕು, ತುಂಬ ಬೇಜಾರಾಗುತ್ತೆ. ಹಿಂಗೆ ಆಗ್ತಾ ಇದ್ದರೆ ಮುಂದೊಂದು ದಿನ ಹೆಣ್ಮಕ್ಳು ಒಂಟಿಯಾಗಿ ಕೆಲಸಕ್ಕೂ ಹೋಗೋಕ್ಕಾಗಲ್ಲ, ಓದೋಕ್ಕೂ ಹೋಗೋಕ್ಕಾಗಲ್ಲ, ಈ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲರೂ ಅಲರ್ಟ್ ಆಗಿರಿ. ಮತ್ತು ನಮ್ಮ ಕರ್ನಾಟಕದ ಜನರು, ನಮ್ಮ ಕರ್ನಾಟಕದ ಹೆಣ್ಮಕ್ಳ ಜನ ಏನಿದ್ದಾರೆ, ಹೆಣ್ಣು ಮಕ್ಕಳು ಏನಿದ್ದಾರೆ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ, ಸಪೋರ್ಟ್ ಮಾಡಿ, ಯಾವಾಗಲೂ ಅವ್ರ ಜೊತೆಯಾಗಿರಿ. ಅವ್ರು ಯಾರಾದರೂ ಆಗಲಿ ನಮ್ಮ ಕರ್ನಾಟಕದ ಜನರು ಅವ್ರಿಗೆ ಸಪೋರ್ಟ್ ಮಾಡಿ ನಿಂತ್ಕೊಳ್ಳಿ. ಬೇರೆ ಸ್ಟೇಟ್ ಅವ್ರು ಬಂದು ನಮ್ಮ ಜನಗಳನ್ನ ಆಳೋ ಥರ ಅಥವಾ ಅವ್ರನ್ನ ಒಂದು ಫ್ರೀಡಮ್ ಕಿತ್ಕೊಳ್ಳೋ ಥರ ಮಾಡಬೇಡಿ. ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ ಕೊಡಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.